ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನಿ. ಸೊ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ನಾವು ಕುಕ್ ಮಾಡತ್ತೀವಿ. ಕುಕ್ ಅಂತಾರಲ್ಲ, ಸ್ವೀಟ್. ಇವತ್ತಿನ ವಿಡಿಯೋ ಒಳಗೆ ನಾವು ಸ್ವೀಟ್ ಮಾಡತ್ತೀವಿ. ಆ ಸ್ವೀಟ್ ಬಂದು ಕರ್ದಂಟು ಐತಿ. ಸೊ ಕರ್ದಂಟು ನಮ್ಮ ಕಡೆ ಎಲ್ಲ ಭಾಳ ಸ್ಪೆಷಲ್ ಐತಿ. ಸೊ ಹಂಗಾಗಿ ಇವತ್ತು ನಾವು ಹಬ್ಬಕ್ಕಂತೇಳಿ ಕರ್ದಂಟು ಮಾಡತ್ತೀವಿ. ಸೊ ಕರ್ದಂಟು ಯಾವ ಥರ ಮಾಡೋದು ಅಂತ ನೋಡೋಣಂತ ಒನ್ ಬೈ ಒನ್ ಬರ್ರಿ. ಫಸ್ಟಿಗೆ ಇಲ್ಲೇ ಸಕ್ರೆ ಐತಿ ಇದ್ರೊಳಗ, ಆಮೇಲೆ ನೀರ್ ಐತಿ. ಎಷ್ಟು ಸಕ್ಕರೆ ಹಾಕಿರಿ, ಎಷ್ಟು ನೀರು ಹಾಕಿರಿ? ಅರ್ಧ ಕೆಜಿ ಸಕ್ಕರೆ, 1 ಲೋಟ ನೀರು ಹಾಕೈತಿ. ಸೊ ಇದನ್ನ ಇವಾಗ ಕರ್ಗಾಕ ಇಟ್ಟೈತಿ. ಸೊ ಇದು ಕರಗ್ಬೇಕು. ಕರ್ಗಿದಾದ್ಮೇಲೆ ಇದ್ರಿ ಇಲ್ಲೇ ತುಪ್ಪ ಐತಿ. ಸೊ ಹಂಗ ಇಲ್ಲೇ ನೋಡ್ರಿ, ಇಲ್ಲೇ ಹಿಟ್ಟೆಲ್ಲ ಸಾನಿಸಿ ಇಟ್ಕೊಂಡೈತಿ. ಯಾಯ್ತದ ಇದು ಪುಟಾಣಿ ಹಿಟ್ಟು, ಪುಟಾಣಿ ಹಿಟ್ಟು ಇದನ್ನೆಲ್ಲಾನು ಸಾನಿಸಿ ಇಟ್ಕೊಂಡೈತಿ. ಸೊ ಇವಾಗ ಇಲ್ಲೇ ಸಕ್ರಿನೂ ಕರ್ಗಾಕ್ ಇಟ್ಟೈತಿ. ಆಮೇಲೆ ಇಲ್ಲೇ ಪರಾತನು ರೆಡಿ ಐತಿ. ಮಾಡಿ ಇದ್ರ ಮೇಲೆ ಹಾಕಿ ಇದನ್ ಮಾಡೋದು. ಸೊ ಇಲ್ಲೇ ತುಪ್ಪ ಹಾಕಾಗತೈತಿ. ಈ ಪರಾತಕ್ಕ ತುಪ್ಪ ಹಾಕಿದ್ರ ಹತ್ಕೊಂಡಂಗಿಲ್ಲ. ಆಮೇಲೆ ನಾವೇನ್ ಹಿಟ್ಟು ಹಾಕ್ತಿವಲ್ಲ, ಹಿಟ್ಟನ ಏನ ಪೇಸ್ಟ್ ಹಾಕ್ತಿವಲ್ಲ ಅದನ್ನ ಸಕ್ಕರೆ ಇದನ್ನ ಕೈಯಾಡ್ಕೊಂತ ಇರ್ಬೇಕಂತ ಸ್ವಲ್ಪ. ಅಂದ್ರ ಸಕ್ಕರೆ ಕರಗಿ ಇದೇನ ಆನ ಬರ್ಬೇಕಂತ ಹೇಳ್ತಾರ. ಸೊ ಆನ ಬರುತ್ತನ ಕೈಯಾಡ್ಬೇಕಂತ ಇದನ್ನ ಕಂಟಿನ್ಯೂ ಆಗಿ ಕೈಯಾಡ್ಬೇಕಂತ್ರಿ. ಇಲ್ಲಾಂದ್ರ ಒಂದ್ ಕಡೆ ಆನ ಒಂದ್ ಕಡೆ ಸಕ್ಕರೆ ಆ ತರ ಉಳಿದ್ ಬಿಡ್ಬೇಕಂತ ಅಷ್ಟೇ. ಇವಾಗ ಪಾಕ ಎಲ್ಲ ರೆಡಿ ಆಗತೈತಿ. ರೆಡಿ ಆಗೈತೇನ್ರಿ? ಆಲ್ಮೋಸ್ಟ್ ಸಕ್ಕರೆ ಹೋಗೈತಿ. ಸಕ್ಕರೆ ಹೋದ್ರೆ ಪಾಕ ರೆಡಿ ಅದ. ಸಕ್ಕರೆ ಹೋಗೈತಿ, ಅದ ಆನ ಬರ್ಬೇಕಂತ. ಇದು ಆನ ಬಂದೈತಿಲ್ಲ ಅಂತ ನೋಡಕ್ಕ ಈ ತರ ಒಂದ್ ಪ್ಲೇಟ್ ತಗೊಂಡು ಅದ್ರೊಳಗೆ ನೀರ್ ಹಾಕಿ, ಅದಾದ್ಮೇಲೆ ಅಲ್ಲೇನ್ ಸಕ್ರೆ ಐತೆ ನೋಡ್ರಿ, ಅದು ಸಕ್ರೆ ಕರಗಿಸಾಕತ್ತಾರ. ಅದ್ರಾಗಿಂದ ಸ್ವಲ್ಪ ತಗೊಂಡು ಇದಕ್ಕೆ ಹಾಕ್ಬೇಕಂತ. ಇದು ಹಾಕಿದ್ರೆ ಆಣ್ ಬಂದಿತ್ತಂದ್ರ ದುಂಡಗಾಕತಿ. ಅದು ಹತ್ಕೊಂಡಂಗಿಲ್ಲ. ಇಲ್ಲ ಹಿಂಗ ದುಂಡಗ ಉಂಡೆ ಆಕತಿ. ಚಲಾಪಿಲ್ಲಿ ಆಕತಿ. ಆಗಿದ್ದು ಚಲ್ಲಾಪಲ್ಲಿ ಆಗತದ. ಇವಾಗ ಇಲ್ಲಿ ಆನ ಬಂದೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಏಲಕ್ಕಿ ಪುಡಿ ಐತಿ. ಇದನ್ನ ಜಜ್ಕೊಂಡೈತಿ ಏಲಕ್ಕಿ ಎಲ್ಲ. ಏಲಕ್ಕಿ ಅಷ್ಟ ಅನ್ನೋದು. ಇದನ್ನ ಇದಕ್ಕೆ ಹಾಕ್ಬೇಕು. ಎಷ್ಟು ಹಾಕತ್ ಏಲಕ್ಕಿ? 3-4 ನಾ ಎರಡಕ್ಕೆನ ತಿರ್ಗಿಸ್ಬೇಕನ್ ಮತ್ತೆ ಈಗ ಹಿಟ್ಟು ಹಾಕ್ಬೇಕು, ತಿರುಗಿಸ್ಬೇಕು. ನಾ ಹಿಟ್ಟು ಹಾಕ್ತೀನಿ. ಒಬ್ರು ಹಾಕೋದು ಒಬ್ರು ತಿರುಗಿಸೋದನ್ನ ಹಿಟ್ಟು ಹಾಕ್ತೀನಿ. ತಿರುಗಿಸ್ತಾರೆ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕುವಂತ ತಿರುಗಿಸ್ಬೇಕು. ಪೂರ್ತಿ ಗಟ್ಟಿ ಆಗ್ಬೇಕನ ಈಗ? ಅದ ಗಟ್ಟಿ ಆಕತಿ. ಅದು ಹಾಕಿಂದ ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ಅಳಕಿನೂ ಅಲ್ಲ, ಹಂಗೆ ಆಗ್ಬೇಕಿದೆ. ಸಾಕನ್ರಿ? ಫುಲ್ ಹಿಂಗೆ ಆದ್ಮೇಲೆ ಈ ಥರ ಹಾಕತ್ ನೋಡ್ರಿ. ತಿರ್ಸಿದ್ಮೇಲೆ ಕುಂದಾಗತ್ತೆ ಕಾಣ್ತೈತಿ. ಮಸ್ತ್ ಕಾಣ್ತಾ ಇರ್ತೈತಲ್ಲ. ನೆಕ್ಸ್ಟ್ ಪರಾತಕ್ಕೆ ಹಾಕೋದು. ಇದರಿಂದ ಈ ಪರಾತಕ್ಕೆ ಇಷ್ಟನ್ನು ಪರಾತ ಹಾಕ್ಕೊಂಡು ಭತ್ತದನ್ನ ಬಡಿಬೇಕು. ಕೈಯಲ್ಲಿ ಬಡಬೋದು ಕರೆಕ್ಟ್ ಆಗುತ್ತೆ. ಅದಂಗೆ ಬರೋದಲ್ಲ. ಇವಾಗ ಇದು ಫುಲ್ ಉದುರು ಆಗ್ಬಿಟ್ಟೈತಿ. ಆನ ಜಾಸ್ತಿ ಆಗೈತೆ ಅಂತ, ಹಂಗಾಗಿ ಈ ಥರ ಹಿಟ್ಟು ಭಾಳ ಆಗೈತೆ. ಇದ್ರ ಉದುರಾಗೈತಿ. ಇದಕ್ಕೆ ಮತ್ತೆ ಇವಾಗ ಸೊಲ್ಯೂಷನ್ ಏನಾದರೂ ಹುಡುಕ್ಬೇಕು. ಆನ ಏರಾಗಿದ್ದಕ್ಕೆ ಸೊ ಮತ್ತೆ ಇಲ್ಲಿ ಸಕ್ಕರೆ ನೀರು ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಇದನ್ನು ಇವಾಗ ಇದಕ್ಕೆ ಹಾಕಿ ಮಿದ್ಕೊಂಡು
ಈ ಥರ ಕಾಣಿಸ್ತೈತೆ ನೋಡ್ರಿ. ಇವಾಗ ಕರೆಕ್ಟ್ ಆಯ್ತು. ಇವಾಗ ಇದನ್ನು ಕಟ್ ಮಾಡತ್ತೀನಿ ನಾನು. ಈ ಥರ ಸ್ಕ್ವೇರ್ ಆಗಿ ಕಟ್ ಮಾಡ್ಕೊಳ್ಳೋದು. ಸೊ ಇದಿಷ್ಟು ರೆಡಿ ಆಯ್ತು ನೋಡ್ರಿ ಇವಾಗ. ಸೊ ಫೈನಲ್ ಆಗಿ ಇಲ್ಲೇ ರೆಡಿ ಆಯ್ತು ನೋಡ್ರಿ. ಈ ಥರ ಕರ್ದಂಟು ರೆಡಿ ಆಯ್ತು. ಫೈನಲ್ ಆಗಿ ಇಷ್ಟು ರೆಡಿ ಆಯ್ತು ನೋಡ್ರಿ. ಫುಲ್ ಗುದ್ದಾಡ್ ಮಾಡಿದ್ವಿ. ಆ್ಯಕ್ಚುಲಿ ಏನಂದ್ರೆ ಸ್ವಲ್ಪ ಆನ ಏರಾಯ್ತು, ಹಿಟ್ಟು ಭಾಳ ಆಯ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಕೆಟ್ಟತದ ಅಷ್ಟೆ. ಆಮೇಲೆ ಅದನ್ನು ವಾಪಸ್ ನೀರೆಲ್ಲ ಕರಗಿಸಿ ಸಕ್ಕರೆ ನೀರು ಮಾಡಿ ಆಮೇಲೆ ಹಿಟ್ಟಿಗೆಲ್ಲ ಹಾಕಿ ಮಿದ್ದಿದ್ದಾದ್ಮೇಲೆ ಕರೆಕ್ಟಾಗಿ ಬಂತು. ಸೊ ಈ ಥರ ಆಗೈತೆ ನೋಡ್ರಿ ಇವಾಗ. ಸೊ ಈ ಒಂದು ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣ ಅಂತ. ಜೋಳದ ಹಳ್ಳಾಗ್ಯವು. ಜೋಳ ಹಾಳಾಗತ್ತವ. ಜೋಳ ಹಳ್ಳಾಕ ಹುರ್ದು ಹಳ್ಳಾಗವು. ಸೇಮ್ ಕಾರ್ನ್ ಕಣ್ಣ ಕಾಣಂತಾರ ಗೊಂಜಾಳದ್ದು. ಮತ್ತು ಇವನ್ನ ಹಗೆದ ಹಾಕಿ ಜೋಳ ಆದ್ರೆ ಇಂತಿಂತ ಹೋಗ್ಕೊಂಡು ಈಗೆಲ್ಲ ಹಾಗೆ ಇರ್ಬೇಕು. ಜೋಳ ಹಾಗೆ ಇಲ್ಲ, ಅವಾಗೆಲ್ಲ ಜೋಳ ಹಗೆದ ಹಾಕ್ತಾರ ಒಳಗೆ ನೆಲದೊಳಗೆ. ಹಾಗೆ ಹಗೆದ ಹಾಕಿದ್ರೆ ಜೋಳ ಅಷ್ಟೇ ಆಳು ಬರ್ತದೆ. ಇಷ್ಟ ಬರೋದು ಅಷ್ಟು ಉಳಿದೆಲ್ಲ ಜೋಳನೇ. ಇದೇನ್ ಮಾಡೋದು? ನಾಗಪ್ಪ ಎಡಿ ಮಾಡೋದಿಲ್ಲ ಎಲ್ಲ. ಯಾವಾಗೈತೆ? ಸೋಮವಾರ ರವಿವಾರ ಸೋಮವಾರ ಐತ ಪಂಚಮಿ. ಸೋಮವಾರ ರವಿವಾರ ಹೊರಗೆ ಹಾಕ್ಬಾರ್ದು. ಸೋಮವಾರ ಮನ್ಯಾಗ ಹಾಕೋದು.